ಮಳೆ ಎಲ್ಲೆಲ್ಲೂ ವರ್ಷಾಧಾರಿಯ ಹವಾ ಹೆಚ್ಚಾಗಿದೆ. ಅದರಿಂದ ಸಾಕಷ್ಟು ತೊಂದರೆಗಳು ಕೂಡ ಹೆಚ್ಚಾಗ್ತಾ ಇದೆ. ಸಾವು ನೋವಿನ ಸಂಖ್ಯೆಯೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ನಿರಂತರ ಮಳೆಗೆ ದಕ್ಷಿಣ ಕನ್ನಡದಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಹೌದು, ವಿದ್ಯುತ್ ವೈರ್ ಬಿದ್ದು ಆಟೋ ಚಾಲಕರಿಬ್ಬರು ಸಾವಿಗೀಡಾಗಿರುವಂತಹ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ದಕ್ಷಿಣ ಕನ್ನಡದಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ವಿದ್ಯುತ್ ವೈರ್ ಬಿದ್ದು ಆಟೋ ಚಾಲಕರಿಬ್ಬರು ಸಾವಿಗೀಡಾಗಿದ್ದಾರೆ. ಈ ಘಟನೆ ಮಂಗಳೂರಿನ ರೊಜಾರಿಯೋ ಶಾಲೆಯ ಸಮೀಪ ನಡೆದಿರುವಂತದ್ದು. ಶಾಲೆ ಹಿಂಭಾಗದಲ್ಲಿ ಆಟೋ ತೊಳಿತಾ ಇದ್ದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಚಾಲಕನ ಮೇಲೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ಕುಟುಂಬಸ್ಥರ ಕಣ್ಣೀರು ಮುಗಿಲು ಮುಟ್ಟಿದೆ. ಆತನನ್ನ ರಕ್ಷಣೆ ಮಾಡೋದಕ್ಕೆ ಮತ್ತೊಬ್ಬ ವ್ಯಕ್ತಿ ಮುಂದಾಗ್ತಾನೆ. ಆದರೆ ಆತನು ಕೂಡ ವಿದ್ಯುತ್ ಪ್ರವಹಿಸಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಿಜಕ್ಕೂ ಕೂಡ ಮಳೆಯಿಂದ ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ನಿನ್ನೆಯೂ ಕೂಡ ಮಳೆಯ ಅವಾಂತರಕ್ಕೆ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ರು. ರಸ್ತೆಗಳು ಕುಸಿತಾ ಇದೆ, ಅಂಡರ್ ಪಾಸ್ಗಳು ಜಲಾವೃತ ಆಗ್ತಾ ಇದೆ. ಓಡಾಡೋದಕ್ಕೆ ರಸ್ತೆಗಳು ಕಂಪ್ಲೀಟ್ ಆಗಿ ನೀರಿನಿಂದ ಮುಚ್ಚೋಗ್ತಾ ಇದೆ. ಜನರು ಕಂಗಾಲಾಗ್ತಾ ಇದ್ದಾರೆ. ಎಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲಿ, ಆತಂಕದಲ್ಲಿ ಇದ್ದಾರೆ. ಈಗ ಮಂಗಳೂರಿನಾದ್ಯಂತ ಇದೇ ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾ ಇದೆ. ಕರಾವಳಿ ಜಿಲ್ಲೆಗಳು ಮತ್ತು ಮಡಿಕೇರಿಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಪ್ರವಾಹ ಪರಿಸ್ಥಿತಿ ಮನೆ ಮಾಡಿದೆ. ಮಂಗಳೂರಿನ ಉಳ್ಳಾಳ ತಾಲೂಕಿನ ಮುನ್ನಾರ್ ಗ್ರಾಮದಲ್ಲಿ ನಿನ್ನೆ ಮುಂಜಾನೆ ಗೋಡೆ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟಿದ್ರು. ಕರಾವಳಿಯಲ್ಲಿ ಮುಂದಿನ 4-5 ದಿನಗಳ ಕಾಲ ಇದೇ ರೀತಿಯಾದಂತಹ ಗುಡುಗು ಬಿರುಗಾಳಿ ಸಹಿತ ಮಳೆ ಮುಂದುವರಿಯಲಿದೆ. ಹಾಗಾಗಿ ಬಹಳಷ್ಟು ಜಾಗರೂಕತೆಯಿಂದ ಇರಿ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಬಟ್ ಆದರೂ ಕೂಡ ಈ ರೀತಿಯಾದಂತಹ ಸಾವು ನೋವು ಸಂಭವಿಸ್ತಾ ಇರೋದ್ರಿಂದ ಕುಟುಂಬಸ್ಥರು ಮಳೆರಾಯನಿಗೆ ಶಾಪ ಹಾಕ್ತಿದ್ದಾರೆ. ಇತ್ತ ಮತ್ತೊಂದು ಕಡೆ ಪುತ್ತೂರಿನಲ್ಲೂ ಕೂಡ ಇವತ್ತು ಮುಂಜಾನೆ 4:30 ಸುಮಾರಿಗೆ ಮತ್ತೊಂದು ಅವಘಡ ಸಂಭವಿಸಿದೆ. ಇಬ್ಬರು ಮಕ್ಕಳು ಮನೆಯಲ್ಲಿ ಮಲಗಿದ್ರು. ಆ ಸಂದರ್ಭದಲ್ಲಿ ಮಣ್ಣು ಕುಸಿದು ಒಂದು ದೊಡ್ಡ ಅನಾಹುತವೇ ಸಂಭವಿಸಬೇಕಾಗಿತ್ತು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅವಘಡ ಸಂಭವಿಸಿಲ್ಲ. ಪುತ್ತೂರು ಸಮೀಪದ ಬನ್ನೂರಿನಲ್ಲಿ ಒಂದು ಘಟನೆ ಸಂಭವಿಸಿದೆ. ಮಣ್ಣು ಕುಸಿದ ಪರಿಣಾಮ ಮಣ್ಣಿನ ಅಡಿ ಇಬ್ಬರು ಮಕ್ಕಳು ಸಿಲುಕಾಕಿಕೊಂಡಿದ್ದರು. ಬೆಳಗಿನ ಜಾವ ನಿದ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕುಸಿದಿದೆ ಮಣ್ಣು.